ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮನಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದಿವಸ ಕೆಲವರು ಹೇಳ್ತಾರೆ, ಪ್ರೇರೆ ನಾವು ಪ್ರಾರ್ಥನೆ ಮಾಡಿದ್ರು ದೇವರು ನಮ್ಮ ಪ್ರಾರ್ಥನೆ ಯಾಕೆ ಕೇಳ್ತಿದ್ದಿಲ್ಲ ಅಂದರೆ, ಪ್ರೇರೆ ನಾವು ವಾಕ್ಯದ ಭಾಗದಲ್ಲಿ ಮುಖಾಂತರ ನಮ್ಮದೇ ದೇವರು ನಮ್ಮ ಜೊತೆಯಿಂದ ದೇವರು ಮಾತಾಡತ್ತಾರೆ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಪ್ರಾರ್ಥನೆ ಮಾಡಿದ್ರು ದೇವರು ಪ್ರಾರ್ಥನೆ ಯಾಕೆ ಕೇಳ್ತಿಲ್ಲ ಅಂದ್ರೆ, ಬೈಬಲ್ದಲ್ಲಿ ಅನೇಕ ರೀತಿಯ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾರೆ, ಅನೇಕ ರೀತಿಯ ಪ್ರಾರ್ಥನೆ ಮಾಡಿದ್ರು ಭೀ ದೇವರು ಪ್ರಾರ್ಥನೆ ಕೇಳಲು. ಈ ಎರಡು ವಿಷಯದಲ್ಲಿ ನಿಮ್ಮ ಜೊತೆ ಮಾತಾಡುತ್ತೆ, ದೇವರು ನಿಮ್ಮ ಜೊತೆ ಮಾತಾಡತ್ತಾರೆ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಜ್ಞಾನೋಕ್ತಿ 21ನೇದು 13ನೇ ವಾಕ್ಯ ನಾವು ಪ್ರಿಯರೇ, ಬಡವರ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವನು ತಾನೇ ಮರಡುವಾಗ ಯಾರು ಉತ್ತರ ಕೊಟ್ಟರು ಅಂದ್ರೆ, ಪ್ರೇರೆ ಬಡವರು ಅಂದ್ರೆ ಈ ಲೋಕದಾಗ ಎಷ್ಟೋ ಜನರು ಸಾಹುಕಾರ ರೀ, ಎಷ್ಟೋ ಜನರು ಬಡವರು ಹರ ಪ್ರೇರೆ. ಹಲ್ಲೆಲೂಯಾ. ಈ ಲೋಕದ ಬಡವರು ಭೀ ಹರ, ಸಾಹುಕರು ಭೀ ಹರ ರೀ. ಒಂದು ಕುಟುಂಬಗಳು ಬಂದ್ಬಿಟ್ಟು ಪ್ರಿಯ ಮಕ್ಕಳೇ, ನಿಂಬಲ್ಲಿ ಸಾಹುಕಾರತಿನ ಬಳಿಕ ಏನು ಮಾಡ್ತಾರೆ ಅಂದ್ರೆ, ಒಂದು ಕುಟುಂಬಗಳು ಏನಾರ ಸಹಾಯ ಸಿಗುತ್ತಂತ ಹೇಳಿ ಬಡವರು ಏನು ಮಾಡ್ತಾರಂದ್ರೆ, ಒಂದು ಒಳ್ಳೆ ಇದ್ದಂಥ ವ್ಯಕ್ತಿ ಬಳಿಕ ಏನು ಮಾಡ್ತಾರೆ, ಬಡವರು ಬರ್ತಾರೆ ಪ್ರೇರಿ. ಹಲ್ಲೆಲೂಯಾ. ಎಲ್ಲರಿಗೆ ಭೂಮಿ ಮೇಲೆ ಸಾಹುಕಾರ ಇಲ್ಲ, ಕೆಲವರು ಸಾಹುಕಾರರ, ಕೆಲವ್ರಿಗೆ ಭೂಮಿ ಮೇಲೆ ಅನೇಕ ಬಡ ಸ್ಥಿತಿಯಲ್ಲಿ ಹರ ರೀ. ಬಡವರು ಅಂದ್ರೆ ಪೂರ್ತಿ ಬಡ ಸ್ಥಿತಿಯಲ್ಲಿ ಅವ್ರಿಗೆ ಒಂದೊಂದು ಟೈಮಿಗೆ ಒಂದು 10 ರೂಪಾಯಿ ಕೂಡ ಸೇಲ್ ಪ್ರೇರಿ ದೇವ ಮಕ್ಕಳೇ. ಅಂಥವ್ರಿಗೆ ಏನು ಮಾಡ್ಬೇಕಂದ್ರೆ, ಯಾರು ಬಲ್ಲಿ ದುಡ್ಡು ಇರ್ತಾವೆ ಅನ್ಕೋರಿ, ಅಂಥವ್ರಿಗೆ ನಾವು ಖಚಿತವಾಗಿ ಏನು ಮಾಡಬೇಕು, ಸಹಾಯ ಮಾಡ್ಬೇಕು ರೀ. ಹಲ್ಲೆಲೂಯಾ. ನಾವು ಸಹಾಯ ಮಾಡಿದ್ರೆ ಏನೈತೆ ಅನ್ಕೋರಿ, ನಂಬಲ್ಲಿ ಇದ್ದರು ನಂಬಲ್ಲಿ ಆದಂಥೇಳಿ ಅವ್ರು ಆಸೆಕ್ಕೆ ನಮ್ಮ ಬದಲು ಬರ್ತಾರೆ ಪ್ರಿಯ. ಅಲ್ಲಿ ಅವ್ರಿಗೆ ಏನು ಮಾಡಬೇಕು, ನಾವು ಸಹಾಯ ಮಾಡಬೇಕು ರೀ. ನಾ ಇನ್ನೊಂದು ವಾಕ್ಯ ಓದಿದೆ ಪ್ರಿಯ, ಇದರಾಗೆ ಜ್ಞಾನೋಕ್ತಿ 11:25ನೇ ವಚನ. ಜ್ಞಾನೋಕ್ತಿ 11:21. ಜ್ಞಾನೋಕ್ತಿ 11:21. ಜ್ಞಾನೋಕ್ತಿ 11:25 ರೀ. ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಗುವುದು. ಅಲ್ಲಿ ನೀರು ಹಾಯಿಸುವವನಿಗೆ ನೀರು ಸಿಗುವುದಂದ್ರೆ, ನೀನು ನೀರು ಕೊಟ್ಟರು ನೀನು ನೀರು ಸಿಗುತ್ತಂದ್ರೆ ಅರ್ಥ ಪಡೆದಿರ ಮಕ್ಕಳೇ. ಅಲ್ಲಿ ನೀನು ಒಬ್ಬರಿಗೆ ಸಹಾಯ ಮಾಡಿದಿರ ಅನ್ಕೋರಿ, ನಿಮಗೂ ಸಹಾಯ ಸಿಗುತ್ತಂದ್ರೆ ಅರ್ಥ ಪ್ರಿಯರಿ. ಅಲ್ಲಿ ನೀವು ನಿಮ್ಮಲ್ಲಿ ದುಡ್ಡು ಅಂಥೇಳಿ ನಾವು ಯಾರಿಗೂ ನಾವು ಸಹಾಯ ಮಾಡಿದೆ ಅನ್ಕೋರಿ, ನಾವು ಯಾರ್ಯಾರಿಗೆ ಸಹಾಯ ಮಾಡ್ಬೇಕಂತೇಳಿ ನಾವು ಎಷ್ಟು ನಾವು ಆಲೋಚನೆ ಮಾಡ್ತೇವಲ್ಲ ಪ್ರಿಯದಿರೋ ಮಕ್ಕಳೇ, ನಮಗೊಂದು ಸ್ಥಿತಿ ಬರ್ತದೆ ಪ್ರಿಯದಿರೋ ಮಕ್ಕಳೇ. ನಮಗೊಂದು ಸಲ ಒಂದು 100 ರೂಪಾಯಿ, ಒಂದು 10 ರೂಪಾಯಿ ಕೂಡ ಸಿಗಲ್ಲ ಪ್ರಿಯರಿ. ನಾವು ಆ ಬಡವ ಕುಟುಂಬಕ್ಕೆ ಯಾವ ರೀತಿ ನಾವು ಆಲೋಚನೆ ಮಾಡ್ತೇವೋ, ಕೊಡಬೇಕಾ ಬೇಡ, ಕೊಟ್ಟರೆ ನಂಬರ್ ಇರ್ತದೆ, ನಮಗೆ ಏನಾಯ್ತದ, ಕೊಟ್ಟರು ಕೊಡೋದ್ರೆ ಏನಾಯ್ತದ ಅಂತಿಂಥ ಆಲೋಚನೆ ನಮ್ಮಲ್ಲಿ ಡಿಪ್ರೆಷನ್ ಚಲ ಇದ್ದ ಪ್ರಿಯದಿರೋ ಮಕ್ಕಳೇ. ಅಲ್ಲಿ ನಾವು ಎಷ್ಟು ಆ ಬಡ ಕುಟುಂಬಕ್ಕೆ ನಾವು ಸಹಾಯ ಮಾಡ್ತೇವೆ ಅನ್ಕೋರಿ, ನಮಗೆ ಸಹಾಯ ಸಿಗ್ತು ಪ್ರಿಯದಿರೋಗಳು. ದೇವ್ರು ವಾಕ್ಯದಲ್ಲಿ ಕೇಳಿದಿಲ್ಲ ಪ್ರಿಯದಿರೋ ಮಕ್ಕಳಿಗೆ, ವಾಕ್ಯ ಓದಿದಲ್ಲ. ಜ್ಞಾನೋಕ್ತಿ 11:25 ವಚನದಲ್ಲಿ ನೀರು ಹೊಯ್ಯೋನಿಗೆ ನೀರೇ ಸಿಗೋದು ಅಂದ್ರೆ, ನೀವು ಸಹಾಯ ಮಾಡಿದೆ ಅನ್ಕೋರಿ, ನಿಮಗೆ ಸಹಾಯ ಸಿಗ್ತು ಪ್ರಿಯರಿ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ನೀವು ಯಾರಿಗಾದರೂ ನೀವು ಸಹಾಯ ಮಾಡ್ತೀರ ಅನ್ಕೋರಿ ಪ್ರಿಯದಿರೋ ಮಕ್ಕಳೇ, ನಿಮಗೂ ಸಹಾಯ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ನೀವು ಯಾವ ರೀತಿ ನೀವು ಸಹಾಯ ಮಾಡ್ತೀರಿ ನೋಡ್ರಿ, ನೀವು ಸಹಾಯ ಮಾಡಿದ್ರು ದೇವರು ನಿಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಕೆಲವು ಹೇಳ್ತಾರೆ ಪ್ರಿಯ, ನಂಬಲ್ಲಿ ಮನಾರು ದುಡ್ಡವ, ನಮಗೆ ಕಷ್ಟನೇ ಬರಲು, ನಮಗೆ ಸಮಸ್ಯೆನೇ ಬರಲು, ನಾ ಯಾರಿಗೆ ಒಂದು $1 ದುಡ್ಡು ಕೇಳಲ್ಲ, ನಾನು ಬಲ್ಲಿ ಭಾಳ ದುಡ್ಡು ಅಂತ ಹೇಳಿ ಅಂತಾರೆ ಪ್ರಿಯ ಮಗಳೇ. ಒಂದೊಂದು ಟೈಮ್ ಬರ್ತು ಪ್ರಿಯ ಮಕ್ಕಳೇ, ಒಂದು ಟೈಮಿಗೆ 10 ರೂಪಾಯಿ ಬೀಸ್ ಸಿಗಲ್ಲ ರೀ. ಹಲ್ಲೆಲೂಯಾ. ನಿನ್ನ ಬಲ್ಲಿ ಬಡ ಕುಟುಂಬ ಬರೋ ಕಾರಣ ಅವ್ರ ಬಲ್ಲಿ ದುಡ್ಡು ಇಲ್ಲ, ನಿನ್ನ ಬಲ್ಲಿ ದುಡ್ಡು ಅಮ್ಮ ಕಡೆದು ಅವ್ರ ಬಳಿ ಹೊಂಟ್ರೆ ಪ್ರಿಯ ಮಕ್ಕಳೇ. ನೀವು ಅವ್ರಿಗೆ ಸಹಾಯ ಮಾಡಿದ್ರೆ ನೋಡ್ಕೋರಿ, ನೀ ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ತೀನೋ, ನಿನಗೊಂದು ಯಾವ ಥರ ಕಷ್ಟ ಬಂದರ, ನಿನಗೆ ಸಮಸ್ಯೆ ಬಂದರ, ನಿನಗೆ ಏದೇ ಒಂದು ಸಮಸ್ಯೆ ಬಂದಿರೋ ಮಾಡ್ತಾನೆ, ನೀ ಅವ್ರಿಗೆ ಸಹಾಯ ಮಾಡಿದ ಕಡೆ ದೇವ್ರು ಏನು ಮಾಡ್ತಾನೆ, ನಿನಗೂ ಒಂದು ಕಡೆದು ದೇವ್ರು ಸಹಾಯ ಮಾಡ್ತಾನೆ. ನಿನಗೊಂದು ಕಡೆ ಸಹಾಯ ಅಂದ್ರೆ, ನೀನು ಮನುಷ್ಯಗೆ ಸಹಾಯ ಮಾಡಿದಿ, ನಿನಗೂ ಒಂದು ಮನುಷ್ಯ ಸಹಾಯ ಮಾಡ್ಲಿಕ್ಕೆ ದೇವ್ರನ್ನ ನಿನ್ನ ಬಳಿ ಕಳಿಸ್ತಾನೆ ಪ್ರಿಯರೇ. ಈ ಬಡವ ಕುಟುಂಬ ನಿನ್ನ ಬಳಿ ಯಾವ ರೀತಿ ದೇವ್ರು ಕಳಿಸ್ಯಾನ ಪ್ರಿಯರೇ,
ನಿಮಗೊಂದು ಕಷ್ಟ ಒಂದು ಸಮಸ್ಯೆ ಬಾಧೆ ಬಂದಿಲ್ಲ ಏನಂತಂದ್ರೆ ದೇವ್ರಿಗೆ ಏನು ಮಾಡ್ತಾನೆ, ನೀ ಅವ್ರಿಗೆ ಸಹಾಯ ಮಾಡಿದ ಕಡೆದು ನಿನಗೆ ದೇವರೊಬ್ಬರು ಬೇರೆ ಮುಖಾಂತರ ನಿಮಗೆ ದೇವರು ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ನೋಡಿ ಪ್ರಿಯರೇ, ಯಾಜಕ ಕಾಂಡದಲ್ಲಿ ವಾಕ್ಯ ನಿಮ್ಮ ಭಾಗದಲ್ಲಿ ತೋರಿಸ್ತಾನೆ. ಯಾಜಕ ಕಾಂಡ 25ನೇದು 35ನೇ ವಚನ. ಹಾಳೆ ಒಂದು ಮಡಿಕೆದಾಗೆ ಪ್ರಿಯ ದೇವ್ರ ಮಕ್ಕಳೇ, ಯಾಜಕ ಕಾಂಡ 25:35. 25:35 ನೋಡಿ ಪ್ರಿಯರೇ, ನಿಮ್ಮಲ್ಲಿ ಒಬ್ಬನು ಸಹೋದರನು ಬಡತನದಿಂದ ಗತಿಹೀನನಾದರೆ ಅವನು ಬದುಕಿಕೊಳ್ಳುವಂತೆ ನೀವು ಅವನು ನಿಮ್ಮ ನಡುವೆ ಇಟ್ಟುಕೊಂಡು ಪರಾಂಬರಿಸಿ ಎಂದು ಉದ್ಧಾರ ಮಾಡಬೇಕು. ಹಲ್ಲೆಲೂಯಾ. ನೋಡಿ, ನಿಮ್ಮಲ್ಲಿ ಒಬ್ಬ ಸಹೋದರನು ಬಡತನದಿಂದ ಗತಿಹೀನನಾದರೆ ಅವನು ಬದುಕಿಕೊಳ್ಳುವುದಕ್ಕೆ ನೀವು ಅವನನ್ನು ನಿಮ್ಮ ನಡುವೆ ಇಟ್ಟುಕೊಂಡು ಪ್ರವಾಸಿಯಿಂದ ಉದ್ಧಾರ ಮಾಡಬೇಕು. ಅಲ್ಲಿ ನೋಡಿರಿ ಪ್ರಿಯ ಮಕ್ಕಳೇ, ನನಗೆ ವಾಕ್ಯ ನಿಮಗೆ ಓದ್ಲತ್ತಿದ್ದೇನೆ. ಯಾಜಕ ಕಾಂಡಮು 25:35ನೇ ವಚನ. ಪ್ರಿಯ ಮಕ್ಕಳು, ನನಗೆ ಜರ ಬರಬಾರು ಬೈಬಲ್ ನನಗೆ ಓದ್ಲಾಕ ಬರೋದು. ಆದರೆ ಪ್ರಿಯ ಮಕ್ಕಳೇ, ನನಗೆ ಓದ್ಲಾಕ ಬರೋ ಹೋದ್ರಿ ಭೀ ನಾ ಖಚಿతంగా ಓದ್ಲಾಕ ಟ್ರೈ ಮಾಡತ್ತಿದ್ದ. ಖಚಿతంగా ದೇವ್ರನ್ನ ಓದ್ಲಾಕ ಬರ್ತಕ್ಕಂದ್ರೆ ನಾನು ಒಂದೊಂದು ಸಲ ಪ್ರೀತಿ ದೇವ್ರ ಮಕ್ಕಳೇ ನನಗೆ ಸ್ಪಷ್ಟಾಗಿ ಒಂದೊಂದು ಸಲ ಅಕ್ಷರಗಳು ನನಗೆ ಸ್ಪಷ್ಟಾಗಿ ಜರ ಇದಾಗಲು. ಆದರೆ ಭೀ ನೀವು ಅರ್ಥ ಮಾಡ್ಕೊಂಡು ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ನಿಮಗೆ ವಾಕ್ಯ ತಿಳಿಸಿ ಹೇಳುತ್ತೆ. ವಾಕ್ಯದಲ್ಲಿ ನೀವು ಓದ್ಕೋರಿ ಪ್ರಿಯ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ನೋಡ್ರಿ, ನಿಮ್ಮಲ್ಲಿ ಒಬ್ಬನು ಸಹೋದರನು ಬಡತನದಿಂದ ಗತಿಹೀನನಾದರೆ ಅವನು ಬದುಕಿಕೊಳ್ಳೋದಕ್ಕೆ ನೀವು ಅವನನ್ನು ನಿಮ್ಮ ನಡುವೆ ಇಟ್ಟುಕೊಂಡು ಪ್ರವಾಸಿ ಅಂದ್ರೆ ನಿಂಬಲ್ಲಿ ದುಡ್ಡನ್ನು ಕೋರಿ. ನಿಮ್ಮಲ್ಲಿ ಒಬ್ಬನು ಸಹೋದರನು ಬಡತನ ಅಂದ್ರೆ ಭಾಳ ಬಡ ಕುಟುಂಬಗಳು ಪ್ರಿಯ ಭೂಮಿಯಲ್ಲಿ ಎಷ್ಟೋ ಬಡ ಕುಟುಂಬಗಳು ಅವರಿಗೆ. ಒಬ್ಬರಿಗೆ ಊಟ ಸಿಗಲು ಪ್ರಿಯ ಮಕ್ಕಳೇ, ಎಷ್ಟೋ ಸಮಸ್ಯೆಯಿಂದ, ಎಷ್ಟೋ ಅವರು ಸಾಲ ಸಮಸ್ಯೆಯಿಂದ ಇರ್ತಾರೆ ಪ್ರಿಯ ಮಕ್ಕಳೇ. ನೀವು ಅವ್ರಿಗೆ ಎಷ್ಟೇ ಕಷ್ಟ ಬಂದರು ಸಮಸ್ಯೆ ಬಂದರು ಅವ್ರಿಗೆ ಅವ್ರಿಗೆ ನಿಂತಿರ ಅನ್ಕೊಳ್ಳಿ ಪ್ರಿಯ ಮಕ್ಕಳೇ. ನಿನಗಾಗ ಕಷ್ಟ ಬಂದರು ಪ್ರಿಯ ಮಕ್ಕಳೇ, ದೇವರು ನಿನ್ನ ಕಡೆದು ದೇವರಿನ ಬೇರೆ ನಿನಗೆ ನಿಂದಿರ್ತಾನೆ ಪ್ರಿಯ ಮಕ್ಕಳೇ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಒಂದು ಮನುಷ್ಯನಿಗೆ ಯಾವ ರೀತಿ ನೀನು ಆಲೋಚನೆ ಮಾಡ್ತಿ, ಒಂದು ಮನುಷ್ಯನಿಗೆ ಕೊಡಬೇಕಾ ಬೇಡ, ಕೊಟ್ಟರು ಇವ್ರು ರೇಟ್ರಿಗೆ ಕೊಡ್ತಾನ ಇವಾಗ ಕೊಡೋಲ್ಲ ಅಂತೇಳಿ ಎಷ್ಟೋ ಮನುಷ್ಯಗೆ ಆಲೋಚನೆ ಬರ್ತಾವ್ರಿ ಪ್ರಿಯರಿ. ಆದ್ರೆ ದೇವ್ರು ಹಚ್ಚಿ ಹೇಳ್ತದ, ನೀನು ಬಡವರಿಗೆ ನೀನು ಸಹಾಯ ಮಾಡಂತ ಹೇಳ್ತೀವಿ ಪ್ರಿಯ ಮಕ್ಕಳೇ. ಅವರಿಗೆ ಸಹಾಯ ಮಾಡಿದ್ರು ನಿನಗೆ ದೇವರು ಸಹಾಯ ಮಾಡ್ತಾನೆ. ನೀ ಅವ್ರಿಗೆ ಸಹಾಯ ಮಾಡಿದ್ರು ದೇವರು ನಿಮಗೆ ಸಹಾಯ ಮಾಡ್ತಾನೆ ಪ್ರಿಯರಿ. ಹಲ್ಲೆಲೂಯಾ. ಬೇರೆಯವರ ವಿಷಯದಲ್ಲಿ ನೀನು ಯಾವ ರೀತಿ ಅವ್ರಿಗೆ ಆಲೋಚನೆ ನೀವು ಮಾಡ್ತೀಯೋ ದೇವರು ಕೂಡ ನಿನಗೂ ಕೂಡ ಅದೇ ಆಲೋಚನೆ ಮಾಡ್ತಾನೆ. ನೀ ಒಂದು ಬಡ ಕುಟುಂಬ ನೀನು ಸಹಾಯ ಮಾಡಿದೆ ಅನ್ಕೋ, ನಿನ್ನ ಕಷ್ಟ ಸಮಸ್ಯೆದಾಗ ನಿನಗೆ ಎಷ್ಟೋ ಭಯಂಕರ ಪರಿಸ್ಥಿತಿ ಮೇಲೆ ನೀನು ಇರೋದು. ನೀಗಾರ ನಿನ್ನ ಒಬ್ರಿಗೆ ಸಹಾಯ ಮಾಡಿದೆ ಅನ್ಕೋ ಪ್ರಿಯ ಮಕ್ಕಳೇ, ನಿನ್ನ ಸಹಾಯ ಮಾಡಿದ ಗೊತ್ತೀವಿ ಅರ್ಥ ಹೋದ. ಹೀಗೆ ಓದಲು ಪ್ರಿಯ ಮಕ್ಕಳು, ಜ್ಞಾನಯುಕ್ತಿ ಬರೆದ ಗ್ರಂಥಮು 11ನೇ ಅಧ್ಯಾಯ 25ನೇ ವಚನ ಓದಿದೇವ್ರಿ. ನೀರು ಹೋಯವನಿಗೆ ನೀರೇ ಸಿಗುತ್ತ ಅಂತ ಹೇಳಿದ ಪ್ರಿಯ ಮಕ್ಕಳು. ಹಲ್ಲೆಲೂಯಾ. ನೀ ಸಹಾಯ ಮಾಡಿದೆ ಅನ್ಕೋರಿ, ನಿನಗೂ ಕೂಡ ಸಹಾಯ ಮಾಡ್ತಾರೆ ದೇವರು. ನೋಡಿ ಪ್ರೀತಿಯ ದೇವ್ರ ಮಕ್ಕಳೇ, ನನ್ನೊಂದು ವಾಕ್ಯ ಓದಲಿದ್ದೆ. ಗಲತಿದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ ಓದಲಿದ್ದೆ ಪ್ರಿಯ ಮಕ್ಕಳು. ಗಲತಿದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ಹೊಸ ಒಡಂಬಡಿಕೆ ಗಲತಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಾಕ್ಯ ರೀ. ಹಲ್ಲೆಲೂಯಾ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಹಲ್ಲೆಲೂಯಾ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ ಅಂದ್ರೆ ಅರ್ಥ ಪ್ರಿಯ ಮಗಳೇ, ಒಬ್ಬರು ಮತ್ತೊಬ್ಬರ ಭಾರವು ಹೊತ್ತುಕೊಳ್ಳಂದ್ರೆ ನಿನ್ನ ಬಲ್ಲೆಗಾರ ಬೇರೆಯವ್ರಿಗೆ ಸಹಾಯ ಮಾಡೋಂಥ ಕೆಪಾಸಿಟಿ ನಿಮ್ಮಲ್ಲಿ ಇತ್ತು ಅನ್ಕೊಳ್ಳಿ ಪ್ರಿಯ ಮಕ್ಕಳೇ. ನೀವೇನು ಮಾಡ್ಬೇಕಂದ್ರೆ ಅವರಿಗೆ ನೀವು ಸಹಾಯ ಮಾಡ್ಬೇಕ್ರಿ. ಹಲ್ಲೆಲೂಯಾ.
ನೀವು ಅವ್ರಿಗೆ ಸಹಾಯ ಮಾಡಿದ್ರಿ ಏನಂತ ಪ್ರಿಯ ಮಕ್ಕಳೇ, ನೀ ಅವ್ರ ಭಾರ ಹೊತ್ಕೊಂಡು ಎಂದಕೋ ದೇವರು ನಿನ್ನ ಭಾರ ಹೊತ್ತನ್ರಿ. ಹಾಲೆಲೂಯ. ನೀ ಅವ್ರಿಗೆ ಸಹಾಯ ಮಾಡಿದೆ ಅನ್ಕೋ ದೇವರು ನಿನಗೆ ಸಹಾಯ ಮಾಡ್ತಾನೆ. ನೀ ಅವ್ರ ಕಡೆ ಅವ್ರು ಯಾವ ರೀತಿ ನಿಮ್ಮ ತನ ಬಂದರು, ಕೆಲವರು ಪ್ರಜೆಗಳು ಭಿಕ್ಷೆ ಬೇಡ್ಕೊತಾ ಬರ್ತಾರೆ. ಭಿಕ್ಷೆ ಬೇಡ್ಕೊತ ಬಂದರೆ ಏನು ಮಾಡ್ಬೇಕು ರೀ, ಅವ್ರಿಗೆ ನಂಬರ್ ಇದ್ದಂತ ಏನು ಮಾಡಬೇಕು, ಇದ್ರ ಖಚಿతంగా ಅವ್ರಿಗೆ ನಾವು ಸಹಾಯ ಮಾಡಬೇಕು. ಹಾಲೆಲೂಯ. ಕೆಲವರು ನಮ್ಮ ಏನು ಮಾಡ್ತಾರೆ ಪ್ರಜೆಗಳ ಮಕ್ಕಳೇ, ಕಾರಿನ ಗಿಲಾಸ್ ಇತ್ತು ಒಟ್ಟು ಕಾರಿನ ಗಿಲಾಸ್ ಅಸ್ತಲ್ಲಿ ಇಳಿಸಲ್ರಿ. ಬಡವರಿಗೆ ದಾನ ಧರ್ಮ ಒಟ್ಟು ಅಸ್ತಲು ಮಾಡಲು ಪ್ರಜೆ ಅದು ತಪ್ಪು. ಯಾಕೆ ಅನ್ಕೋರಿ, ನಂಬಲ್ಲಿ ಸಹಾಯ ಮಾಡೋದು ನಂಬಲು ಏನಿರಬೇಕು, ದೇವರು ವಾಕ್ಯದಲ್ಲಿ ಹೇಳ್ತಾರೆ, ನೀವು ಮತ್ತೊಬ್ಬರ ಭಾರ ಹೊತ್ಕೊಂಡು ನಿನಗೆ ಕಾರ್ಯನೇ ಓಡ್ಲತ್ತಾರೆ ದೇವ್ರು ಅಂದ್ರೆ ಒಂದು ದೇವರ ಕೃಪೆ. ನೀವು ಒಂದು ಉನ್ನತ ಸ್ಥಿತಿ ಇದ್ದೆ ಅಂದ್ರೆ ಒಂದು ದೇವರದೊಂದು ಕೃಪೆ. ಒಳ್ಳೆಯ ರೀತಿ ನೀನು ಜೀವನದಲ್ಲಿ ನೀನು ಬೆಳೆದಿದ್ದಂದ್ರೆ ದೇವರೊಂದು ಕೃಪೆ. ಹಲ್ಲೆಲೂಯಾ. ಕೆಲವೊಂಥರ ನಮ್ಗೆ ಏನು ಕಷ್ಟ ಬರೋದು, ಸಮಸ್ಯೆ ಬರೋದು, ಬಾಧ ಬರೋದು, ನಾವು ಹಿಂಗೆ ಇರ್ತೇವೆ, ಮಸ್ತ್ ಇರ್ತೇವೆ, ಆರಾಮಾಗಿರ್ತೇವೆ ಅಂತ ಹೇಳ್ತೇವೆ. ಅದು ತಪ್ಪು ಪ್ರಿಯರೇ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಪ್ರಿಯ ದೇವ್ರ ಮಕ್ಕಳೇ, ಸಾಕಪ್ಪ ನಮ್ಮ ಕುಟುಂಬ ಚಂದ ಇದ್ರೆ ಸಾಕು, ನಮ್ಮ ಕುಟುಂಬಕ್ಕೆ ಏನಕ್ಕೆ ಕಮ್ಮಿ ಇಲ್ಲ, ನಮ್ಮಲ್ಲಿ ಮಸ್ತ್ ದುಡ್ಡವ, ನಾವು ಹ್ಯಾಪಿಗೆ ನಾವು ಜೀವನ ಮಾಡ್ಕೋತೇವೆ ಅಂತಾರೆ ಪ್ರಿಯ ದೇವ್ರ ಮಕ್ಕಳೇ. ಅದು ಸರಿಯಲ್ಲ ಪ್ರಿಯ ದೇವ್ರ ಮಕ್ಕಳೇ. ಇಲ್ಲ, ದೇವ್ರ ವಾಕ್ಯದಲ್ಲಿ ನಿಮ್ಮ ಜೊತೆ ನಿಮ್ಮ ಬಡವರಿಗೆ ನೀವು ಸಹಾಯ ಮಾಡಿದ್ರೆ ಅನ್ಕೋರಿ, ದೇವರು ನಿಮಗೆ ಸಹಾಯ ಮಾಡ್ತಾರೆ. ಈ ವಿಡಿಯೋ ಮುಖಾಂತರ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ ಅಂತೇಳಿ ನಾನು ನಮ್ಮಲಿದ್ದ ಪ್ರಿಯ ದೇವ್ರ ಮಕ್ಕಳೇ, ಅನೇಕ ವಿಡಿಯೋಗಳು ಮಾಡಿ ಬಿಡಲಿದ್ದೆ ಪ್ರಿಯ ದೇವ್ರ ಮಕ್ಕಳು. ಯಾಕಂದರೆ ಪ್ರಿಯ ದೇವ್ರ ಮಕ್ಕಳೇ, ನಾನು ದೇವ್ರ ಚಿತ್ತ ಆದರೂ ನಾನು ಡೈಲಿ ಒಂದು ವಿಡಿಯೋ ಮಾಡಿ ಬಿಡಬೇಕಂತೇಳಿ ನಂದು ಆಲೋಚನೆ ಪ್ರಿಯ ದೇವರು ನಮ್ಗೆ ಕೊಟ್ಟಂಥ ಒಂದು ಬುದ್ಧಿ ಜ್ಞಾನ. ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿರಿ. ನೀವು ಎಷ್ಟು ಪ್ರಾರ್ಥನೆ ಮಾಡಿದಿರಿ ಅನ್ಕೋರಿ ಪ್ರೀತಿ ದೇವ್ರ ಮಕ್ಕಳೇ, ಅಷ್ಟು ದೇವರು ನಮಗೆ ಅನೇಕ ರೀತಿಯ ದೇವರು ನಿಮ್ಮ ಮುಖಾಂತರ ನಿಮ್ಮಲ್ಲಿ ವಿಡಿಯೋ ಮಾಡೋಕೆ ನಾನು ಇಷ್ಟಪಡ್ತೇನೆ ಪ್ರಿಯ ದೇವ್ರ ಮಕ್ಕಳು. ಹಲ್ಲೆಲೂಯಾ. ದೇವರ ನಾಮನಿಗೆ ಸ್ತೋತ್ರ ಹೋಗಲಿ. ಆಮೇನ್, ಆಮೇನ್, ಆಮೇನ್.